ವೀಕ್ಷಕರೇ, ನಾನು ಇವತ್ತು ಹೇಳಕ್ ಹೊರಟಿರೋ ಸ್ಟೋರಿ ಭಯಾನಕವಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಎಲ್ಲರೂ ಕೂಡ ಅಂದ್ರೆ ನನ್ನನ್ನು ಸೇರಿಸಿ ತುಂಬಾ ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ಇವತ್ತು ನಾನು ಹೇಳಕ್ ಹೊರಟಿರೋ ಸ್ಟೋರಿ ಅದೇ ರೀತಿ ಇದೆ. ಒಂದು ಕ್ರೂಸ್ ಹಡಗು ಇರುತ್ತೆ. ಸಮುದ್ರದ ಮಧ್ಯದಲ್ಲಿ ಒಬ್ಬೊಬ್ಬರಾಗಿ ಅಂದ್ರೆ ಎಲ್ಲಾ ಜನಕ್ಕೂ ಹುಷಾರ್ ತಪ್ಪೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಹುಷಾರ್ ಇಲ್ದೇ ಇರೋ ರೀತಿ ಆಗುತ್ತೆ. ಮೊದಲು ಜ್ವರ ಬರೋದಕ್ಕೆ ಶುರು ಆಗುತ್ತೆ, ನಂತರ ಉಸಿರಾಟದ ತೊಂದರೆ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಕೆಲವೇ ದಿನಗಳಲ್ಲಿ ಜಸ್ಟ್ ಆಫ್ಟರ್ ಫ್ಯೂ ಡೇಸ್ ಜನ ಎಲ್ಲ ಸಾಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸಿನಿಮಾ ಕಥೆ ಅಲ್ಲ, ಜಗತ್ತಿನ ಆರೋಗ್ಯ ತಜ್ಞರೇ ಬೆಚ್ಚಿ ಬೀಳಿಸಿದ ಒಂದು ನಿಜವಾದ ಘಟನೆ. 2026 ಏಪ್ರಿಲ್ 1ನೇ ತಾರೀಕು. ಏನಪ್ಪಾ ಏಪ್ರಿಲ್ ಫುಲ್ ಮಾಡ್ತಾ ಇದ್ದಾನೆ ಅನ್ಕೊಂಡ್ರ? ಏಪ್ರಿಲ್ 1ನೇ ತಾರೀಕು ಏಪ್ರಿಲ್ ಫುಲ್ ಇರುತ್ತಲ್ಲ, ಏಪ್ರಿಲ್ ಫುಲ್ ಮಾಡ್ತಾ ಇದ್ದಾನೆ ಅಂತ ಏನಾದ್ರು ತಿಳ್ಕೊತಾ ಇದ್ರೆ ಇಲ್ಲ, ಇದು ನಿಜವಾಗ್ಲೂ ನಡೆದಿರುವಂತ ಒಂದು ಘಟನೆ. ಏನಿದು ಕತೆ ಅಂತಂದ್ರೆ, ಅರ್ಜೆಂಟೀನಾದ ಉಶಿಯಾ ನಗರದಿಂದ ಒಂದು ಕ್ರೂಸ್ ಹಡಗು ಅಲ್ಲಿಂದ ಬಿಡುತ್ತೆ, ಅಂದ್ರೆ ಅಲ್ಲಿಂದ ಹೊರಡುತ್ತೆ. ಈ ಹಡಗ್ನಲ್ಲಿ 23 ದೇಶಗಳ ಸುಮಾರು 150 ಪ್ರಯಾಣಿಕರು ಅಂದ್ರೆ ಪ್ಯಾಸೆಂಜರ್ ಮತ್ತು ಸಿಬ್ಬಂದಿ ವರ್ಗದವರು ಆ ಹಡಗ್ನಲ್ಲಿದ್ರು. ಅವರ ಗುರಿ ಏನಾಗಿತ್ತಪ್ಪ ಅಂತಂದ್ರೆ ಅಂಟಾರ್ಟಿಕಾ ಮತ್ತು ದಕ್ಷಿಣ ಅಂಟ್ಲಾಂಟಿಕಾ ದ್ವೀಪಗಳ ಪ್ರವಾಸವಾಗಿತ್ತು. ಅಂದ್ರೆ ಅದೇನು ಟ್ರಿಪ್ ಅಂತ ನಾವು ಕರಿತೀವಿ, ಅಂದ್ರೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಟ್ರಿಪ್ ಅಥವಾ ಟ್ರಾವೆಲ್ ಅಥವಾ ಅದೇನು ಎಂಜಾಯ್ಮೆಂಟ್ ಅಂತ ಕರಿತೀವಿ, ಅದನ್ನ ಮಾಡೋದಕ್ಕಿಂತ ಬಂದಿದ್ದಂತ ವ್ಯಕ್ತಿಗಳು ಯಾರು ಅಂತಂದ್ರೆ ಆ 150 ಜನ ಪ್ಯಾಸೆಂಜರ್ಸ್. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅಂದ್ರೆ ಮೊದಲು ಕೆಲವು ದಿನಗಳು ಎಲ್ಲ ಚೆನ್ನಾಗಿರುತ್ತೆ, ಅಂದ್ರೆ ಸಖತ್ತಾಗಿರುತ್ತೆ, ಎಲ್ಲವೂ ಸುಂದರವಾಗಿರುತ್ತೆ. ಜನ ಅಲ್ಲೆಲ್ಲ ಪಾರ್ಟಿ ಮಾಡ್ತಾ ಇರ್ತಾರೆ, ಅಂದ್ರೆ ಹಡಗಿನಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ, ಹೊಸ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಳ್ತಾರೆ, ಪಾರ್ಟಿ ಮಾಡ್ತಾರೆ, ಎಲ್ಲ ಎಂಜಾಯ್ಮೆಂಟ್ ಕೂಡ ಇರುತ್ತೆ. ಸಮುದ್ರದ ಮಧ್ಯದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಆರಾಮಾಗಿ ಒಂದಷ್ಟು ದಿನಗಳ ಕಾಲ ಜೀವನವನ್ನ ಮಾಡ್ತಿರ್ತಾರೆ ಅಥವಾ ಎಂಜಾಯ್ ಮಾಡ್ತಿರ್ತಾರೆ. ಆದ್ರೆ ಇಲ್ಲೇ ನೋಡಿ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಅಥವಾ ಸೃಷ್ಟಿ ಆಗೋದು ಅಥವಾ ಸ್ಟಾರ್ಟ್ ಆಗೋದು 5ನೇ ದಿನದ ನಂತರ. ಎಕ್ಸಾಕ್ಟ್ಲಿ ಆಫ್ಟರ್ 5 ಡೇಸ್ 70 ವರ್ಷದ ಡಚ್ ಅನ್ನುವಂತ ಒಬ್ಬ ಪ್ರಯಾಣಿಕನಿಗೆ ಜ್ವರ ಕಾಣಿಸ್ಕೊಳ್ಳುತ್ತೆ, ತಲೆನೋವು ಬರುತ್ತೆ, ದೌರ್ಬಲ್ಯ ಮತ್ತು ಅತಿಸಾರ ಇದೆಲ್ಲವೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಅಲ್ಲಿನ ಜನ ಅಂದ್ರೆ ಅಲ್ಲಿದ್ದಂತಹ ಜನ ಪ್ರಯಾಣಿಕರು ಏನ್ ಮಾಡ್ತಾರೆ, ಇದು ಜಸ್ಟ್ ಒಂದು ಫೀವರ್ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ಆದ್ರೆ ಕೆಲವೇ ಗಂಟೆಗಳಲ್ಲಿ ಎಂಟೈರ್ ಎನ್ವೈರನ್ಮೆಂಟ್ ಅಂದ್ರೆ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಬದಲಾಗೋಗ್ಬಿಡುತ್ತೆ. ಅವನಿಗೆ ಉಸಿರಾಟದ ತೊಂದರೆ ಎಲ್ಲವೂ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ. ಏಪ್ರಿಲ್ 11ನೇ ತಾರೀಕು ಅವನು ಹಡಗ್ನಲ್ಲೇ ಸತ್ತೋಗ್ಬಿಡ್ತಾನೆ, ಅಂದ್ರೆ ಮೃತಪಟ್ಬಿಡ್ತಾನೆ. ಆದ್ರೆ ವಿಚಿತ್ರ ಸಂಗತಿ ಏನಪ್ಪಾ ಅಂತಂದ್ರೆ, ಅವನ್ ಸತ್ತ ಮೇಲೆ ಅವನ್ ಸಾವಿಗೆ ಕಾರಣ ಏನು ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಪ್ರಯಾಣಿಕರು ಕೂಡ ಅಂದ್ರೆ ಅಲ್ಲಿ ಪ್ರಯಾಣ ಮಾಡ್ತಿದ್ದಂತ ವ್ಯಕ್ತಿಗಳು ಕೂಡ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಅದಕ್ಕೆ ತಲೆ ಏನ್ ಕೆಡ್ಸ್ಕೊಳ್ಳೋದಿಲ್ಲ. ನಾನು ಆಗ್ಲೇ ಹೇಳಿದ ಹಾಗೆ ನೆಗ್ಲೆಕ್ಟ್ ಮಾಡ್ತಾರೆ. ಆ ರೀತಿಯಾಗಿ ಜ್ವರ ಬಂದು ಸತ್ತಿದ್ದಾನೆ ಅಂತೇಳಿ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಯಾರು ಕೂಡ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅದನ್ನ. ಸೊ ಅಲ್ಲಿಗೆ ಅದನ್ನ ಬಿಟ್ಬಿಡ್ತಾರೆ. ಮತ್ತೆ ಅದೇ ರಿಪೀಟ್ ಆಗುತ್ತೆ. ಆಫ್ಟರ್ ಫ್ಯೂ ಡೇಸ್ ಮತ್ತೊಬ್ಬ ಮಹಿಳೆ ಅಂದ್ರೆ ಒಬ್ಬ ಮಹಿಳೆಗೆ ಅನಾರೋಗ್ಯಕ್ಕೆ ಒಳಗಾಗ್ತಾಳೆ, ಅಂದ್ರೆ ಹುಷಾರಿಲ್ದಿರೋ ತರ ಆಗುತ್ತೆ. ಹೀಗೆ ಒಂದರ ಹಿಂದೆ ಒಂದು ಪ್ರಕರಣಗಳು ಜಾಸ್ತಿ ಆಗ್ತಾನೆ ಬಂದ್ಬಿಡುತ್ತೆ. ಸೊ ಕೊನೆಗೆ ಏನಾಗುತ್ತೆ ಅಂದ್ರೆ ವೈದ್ಯಕೀಯ ಪರೀಕ್ಷೆಗಳು ನಡೆಯುತ್ತೆ. ಅಂದ್ರೆ ಬೇಜಾನ್ ಇಷ್ಟು ಜನ ಸತ್ತೋದ್ಮೇಲೆ ಪ್ರಕರಣಗಳು ಜಾಸ್ತಿ ಆಗ್ತಿದ್ದಂಗೆ ಯಾವ ರೀತಿ ಕೊರೋನಾ ಸ್ಟಾರ್ಟಿಂಗ್ ಅಲ್ಲಿ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಆದ್ಮೇಲೆ ಅದು ಯಾವಾಗ ಅದು ಇಂಪ್ಯಾಕ್ಟ್ ನ ಕೊಡೋದಕ್ಕೆ ಶುರು ಮಾಡ್ತೋ ಅವಾಗ ನಾವೆಲ್ಲರೂ ಕೂಡ ಸೀರಿಯಸ್ ಆಗ್ತೀವಿ. ಡಾಕ್ಟರ್ ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಇದು ಸೀರಿಯಸ್ ಆಗಿ ಬರ್ತಾ ಇದೆ, ತುಂಬಾ ವೇಗದಲ್ಲಿ ಹರಡ್ತಾ ಇದೆ ಅಂತ ಡಾಕ್ಟರ್ ಹೇಳೋದಕ್ಕೆ ಶುರು ಮಾಡಿದಾಗ ಅಥವಾ ನಮ್ಮ ಕಣ್ಣು ಮುಂದೆ ಒಂದಷ್ಟು ಜನ ಸತ್ತಾಗ ನಾವು ಯಾವಾಗ ಸೀರಿಯಸ್ ಆಗಿ ತಗೊಳ್ತೀವೋ ಅದೇ ರೀತಿ ಎಕ್ಸಾಕ್ಟ್ಲಿ ಇಲ್ಲೂ ಕೂಡ ನಡೆದಂತ ಘಟನೆ ಇದು. ವೈದ್ಯಕೀಯ ಪರೀಕ್ಷೆಗಳು ಒಂದಷ್ಟು ನಡೀತವೆ. ಅದಾದ್ಮೇಲೆ ಬಂದ ಉತ್ತರ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತು. ಏನಪ್ಪಾ ಅದು ಅಂತಂದ್ರೆ ಅದಿನ್ಯಾವುದೂ ಅಲ್ಲ, ಆಂಟಾ ವೈರಸ್ ಅಂತ. ಈ ಹೆಸರು ನೀವು ಆಲ್ರೆಡಿ ಕೇಳಿರ್ಬೋದು, ಅಂದ್ರೆ ಒಂದಷ್ಟು ಕಡೆ ಕೇಳಿರ್ಬೋದು. ಏನಪ್ಪಾ ಇದು ಆಂಟಾ ವೈರಸ್ ಅಥವಾ ಏನ್ ಕತೆ, ಇದು ಕೊರೋನಾ ವೈರಸ್ ತರನೇ ಹರಡ್ತಾ ಇದೆಯಂತೆ, ಇದೇನೋ ಹೊಸದಾಗಿ ಬರ್ತಾ ಇದೆ ಅಂತೆ. ತುಂಬಾ ಜನಕ್ಕೆ ಈ ಹೆಸರು ಕೇಳಿರ್ಬೋದು, ಬಟ್ ಇದು ಹೆಂಗ್ ಸ್ಟಾರ್ಟ್ ಆಯ್ತು, ಎಲ್ಲಿ ಸ್ಟಾರ್ಟ್ ಆಯ್ತು, ಹೇಗೆ ಶುರು ಆಗ್ತಾ ಇದೆ, ಏನ್ ಕತೆ ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ವಿಡಿಯೋ ಏನಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಟ್ರೆಂಡಿಂಗ್ ಟಾಪಿಕ್ಗಳನ್ನ ಅಥವಾ ಇದೇ ರೀತಿಯ ಮಾಹಿತಿಗಳನ್ನ ನಿಮ್ಮ ಮುಂದೆ ನಿಮಗೆ ಅರ್ಥವಾಗಿಸುವ ರೂಪದಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ನನ್ನದು. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಸೊ ಲೆಟ್ಸ್ ಗೆಟ್ ಇನ್ ಟು ಆಂಟಾ ವೈರಸ್.
ವೀಕ್ಷಕರೇ, ಮೊದಲಿಗೆ ಆಂಟಾ ವೈರಸ್ ಏನು ಅಂತ ತಿಳ್ಕೊಳ್ಳೋಣ. ಇದು ಸಾಮಾನ್ಯ ವೈರಸ್ ತರ ಅಲ್ಲ. ಇದು ಹಲವು ವೈರಸ್ಗಳ ಕುಟುಂಬ, ಒಂದು ದೊಡ್ಡ ಕುಟುಂಬ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಇಲಿಗಳ ಮೂಲಕ ಹರಡುವ ವೈರಸ್. ಕೇರ್ಫುಲ್ ಆಗಿರಿ. ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಅಥವಾ ನಿಮ್ಮ ಮನೆಗಳ ಜಾಗದಲ್ಲಿ ಇಲಿಗಳ ಸಮೂಹವೇ ಇದೆ ಅಂತಂದ್ರೆ ದಯವಿಟ್ಟು ಕೇರ್ಫುಲ್ ಆಗಿರಿ. ಈ ವೈರಸ್ ಮಾನವನ ದೇಹಕ್ಕೆ ಸೇರ್ತು ಅನ್ಕೊಳ್ಳಿ, ಮೊದಲು ಜ್ವರ ಬರೋದಕ್ಕೆ ಕಾಣಿಸ್ಕೊಳ್ಳುತ್ತೆ. ಆದ್ರೆ ನಂತರ ಏನಾಗುತ್ತೆ ಅಂತಂದ್ರೆ ಶ್ವಾಸಕೋಶ ಅಥವಾ ಮೂತ್ರಪಿಂಡಗಳನ್ನು ಗಂಭೀರವಾಗಿ ಕೆಡ್ಸೋದಕ್ಕೆ ಶುರು ಮಾಡುತ್ತೆ. ಅಂದ್ರೆ ಹಾನಿಗೊಳಗಾಗೋದಕ್ಕೆ ಶುರು ಆಗುತ್ತೆ. ಕೆಲವರಲ್ಲಿ ಶ್ವಾಸಕೋಶದೊಳಗೆ ನೀರು ತುಂಬಿಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಉಸಿರಾಟದ ತೊಂದರೆ ಶುರು ಆಗುತ್ತೆ. ಅಂತಿಮವಾಗಿ ಉಸಿರಾಡೋಕೆ ಆಗದೆ ಅಂದ್ರೆ ಉಸಿರುಗಟ್ಟುವ ಪರಿಸ್ಥಿತಿ ಕೂಡ ಎದುರಾಗ್ಬಿಡುತ್ತೆ. ಇದರ ಅತ್ಯಂತ ಭಯಾನಕ ಅಂಶ ಏನಂತಂದ್ರೆ ಇದಕ್ಕೆ ಇಂದಿಗೂ ಕೂಡ ಖಚಿತವಾಗಿ ಅಂದ್ರೆ ಚಿಕಿತ್ಸೆ ಸಿಗ್ತಾ ಇಲ್ಲ, ಕಂಡಿಡ್ದಿಲ್ಲ. WHO ಅಥವಾ FDA ಅನುಮೋದಿತ ಲಸಿಕೆಯೂ ಕೂಡ ಪ್ರೆಸೆಂಟ್ ಅವೈಲಬಲ್ ಇಲ್ಲ. ಸೊ ದಯವಿಟ್ಟು ಈ ಆಂಟಾ ವೈರಸ್ ಇಂದ ಕೇರ್ಫುಲ್ ಆಗಿರಿ ಅಥವಾ ಇಲಿಗಳಿಂದ ಸ್ವಲ್ಪ ದೂರನೇ ಇರಿ ಅಂತಾನೆ ಹೇಳ್ತೀನಿ. ಆದ್ರೆ ಆಂಟಾ ವೈರಸ್ ಹೊಸದೇನಲ್ಲ. ಇದಕ್ಕೂ ಮುಂಚೆ 1950ರ ಕೊರಿಯನ್ ಯುದ್ಧದ ಸಮಯದಲ್ಲಿ ಸಾವಿರಾರು ಸೈನಿಕರು ವಿಚಿತ್ರ ಕಾಯಿಲೆಯಿಂದ ಒಳಗಾಗಿದ್ರು. ಜ್ವರ, ವಾಂತಿ, ನಂತರ ಮೂತ್ರಪಿಂಡ ವೈಫಲ್ಯ ಇದೆಲ್ಲವೂ ಕೂಡ ಎದುರಾಗಿತ್ತು. ಆಗ ಡಾಕ್ಟರ್ಸ್ಗಳಿಗೆ ಅಥವಾ ವೈದ್ಯರಿಗೆ ಅರ್ಥ ಆಗಿಲ್ಲ. ಬಹಳ ವರ್ಷಗಳ ನಂತರ ಇದು ಇಲಿಗಳ ಮೂಲಕ ಹರಡುವ ಅಥವಾ ಸ್ಪ್ರೆಡ್ ಆಗೋ ಒಂದು ಕಾಯಿಲೆ ಅಥವಾ ವೈರಸ್ ಎಂದು ಪತ್ತೆಯಾಗುತ್ತೆ. ಅದಕ್ಕೆ ಆಂಟಾ ವೈರಸ್ ಎಂದು ಹೆಸರು ಕೊಡಲಾಗುತ್ತೆ. ಆದ್ರೆ ಈ ವೈರಸ್ ಬಗ್ಗೆ ಜಗತ್ತು ನಿಜವಾಗಿಯೂ ಭಯಪಡುವುದಕ್ಕೆ ಕಾರಣ ಏನು ಅಂತಂದ್ರೆ 1993ರಲ್ಲಿ ನಡೆದಂತ ಒಂದು ಘಟನೆ. ಏನಪ್ಪಾ ಅದು ಘಟನೆ ಅಂತಂದ್ರೆ ಅಮೆರಿಕದ ನವೋಜಾ ಪ್ರದೇಶದಲ್ಲಿ ಒಂದೇ ರೀತಿಯ ಲಕ್ಷಣಗಳಿಂದ ಹಲವಾರು ಸಾವನ್ನಪ್ಪಿದ್ರು. ಸೊ ಅಗೇನ್ ಮೊದಲು ಸಾಮಾನ್ಯ ಜ್ವರ ಬರುತ್ತೆ, ನಂತರ ಕೆಲವೇ ಗಂಟೆಗಳಲ್ಲಿ ಶ್ವಾಸಕೋಶದ ಸಮಸ್ಯೆ ಎದುರಾಗುತ್ತೆ, ಸಾವಾಗುತ್ತೆ. ಸೊ ಆ ಸಮಯದಲ್ಲಿ ಸಾವಿನ ಪ್ರಮಾಣ 75% ಇತ್ತು ವೀಕ್ಷಕರೇ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 75% ಇತ್ತು ಅಂತಂದ್ರೆ ಯಾವ ಲೆವೆಲ್ಗೆ ಇಂಪ್ಯಾಕ್ಟ್ ಆಗಿತ್ತು ಆ ಸಮಯದಲ್ಲಿ ಅಂತ. ಸೊ ಎಕ್ಸಾಂಪಲ್ ಹೇಳೋದಾದ್ರೆ ಸೋಂಕಿತ 4ರಲ್ಲಿ ಅಂದ್ರೆ 4 ಜನಕ್ಕೆ ವೈರಸ್ ಬಂದಿದೆ ಅಂದ್ರೆ ಅದ್ರಲ್ಲಿ 3 ಜನ ಮೃತಪಟ್ಟಿದ್ದಾರೆ ಅಂತಾನೆ ಅರ್ಥ. 75% ಅಂದ್ರೆ ಅದೇ ರೀತಿ ಅರ್ಥ ಆಗುತ್ತೆ. ಅಂದ್ರೆ ಅದೇ ರೀತಿ ಬರುತ್ತೆ. 4 ಜನರಲ್ಲಿ 3 ಜನ ಸತ್ತಿದ್ದಾರೆ ಅಂತಾನೆ ಅರ್ಥ. ಆ ಟೈಮಲ್ಲಿ ವಿಜ್ಞಾನಿಗಳು ಎಲ್ಲರೂ ಕೂಡ ಒಂಥರ ಗಾಬರಿ ಆಗ್ಬಿಟ್ಟಿದ್ರು, ಗೊಂದಲಕ್ಕೀಡಾಗಿದ್ರು ಅಂತಾನೆ ಹೇಳ್ಬೋದು. ಆದ್ರೆ ಆ ಸಮಯದಲ್ಲಿ ಸ್ಥಳೀಯ ಬುಡಕಟ್ಟು ಜನ ಒಂದಷ್ಟು ವಿಚಿತ್ರವಾದ ಕಥೆ ಅಥವಾ ಒಂದಷ್ಟು ವಿಚಿತ್ರವಾದ ವಿಷಯಗಳನ್ನ ಹೇಳಿದ್ರು. ಏನಪ್ಪಾ ಅಂದ್ರೆ ಹೆಚ್ಚು ಮಳೆಯಾದ ವರ್ಷಗಳಲ್ಲಿ ಇಲಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅಂದ್ರೆ ಜಾಸ್ತಿ ಮಳೆ ಆಗ್ತಿದೆ ಅಂತಂದ್ರೆ ಇಲಿಗಳು ಜಾಸ್ತಿ ಆಗೋದಕ್ಕೆ ಶುರು ಆಗ್ತವೆ. ಅದಾದ್ಮೇಲೆ ಈ ಕಾಯಿಲೆಗಳೆಲ್ಲ ಬರೋದಕ್ಕೆ ಶುರು ಆಗುತ್ತೆ ಅಂತ ಹೇಳಿದ್ರು. ನಂತರ ಪರಿಶೀಲನೆ ಮಾಡಿದ ಅಥವಾ ಫ್ಯಾಕ್ಟ್ ಚೆಕ್ ಮಾಡಿದಾಗ ನಿಜವಾಗ್ಲೂ ಅದೇ ಸತ್ಯ ಆಗಿರುತ್ತೆ. ಅದಾದ್ಮೇಲೆ ಗೊತ್ತಾಗುತ್ತೆ ಎಲ್ಲಿ ಜಾಸ್ತಿ ಇಲಿಗಳಿರುತ್ತೋ ಅಲ್ಲಿ ಜಾಸ್ತಿ ವೈರಸ್ ಬರೋದಕ್ಕೆ ಶುರು ಆಗುತ್ತೆ, ಜಾಸ್ತಿ ಸೋಂಕು ಹರಡೋದಕ್ಕೂ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ವೈರಸ್ ಸಾಮಾನ್ಯವಾಗಿ ಇಲಿಗಳ ಮೂತ್ರ ಅಥವಾ ಮಲ ಅಥವಾ ಲಾಲಾಯಿಂದ ಹರಡೋದಕ್ಕೆ ಶುರು ಆಗುತ್ತೆ. ಅಂದ್ರೆ ಇಲಿಗಳು ಏನ್ ಮೂತ್ರ ಮಾಡ್ತವೆ ಅದರಿಂದನೇ ಬರೋದಕ್ಕೆ ಶುರು ಆಗುತ್ತೆ. ಸೊ ಇದ್ರ ಪ್ರಕಾರ ನೋಡೋದಾದ್ರೆ ಎಲ್ಲಿ ಜಾಸ್ತಿ ಹಳೆಯ ಗೋದಾಮುಗಳು ಅಥವಾ ಹಳೆಯ ಗೋಡನ್ಗಳು, ಮುಚ್ಚಿದ ಕೊಠಡಿಗಳು ಅಥವಾ ಇಲಿಗಳು ಇರುವ ಜಾಗಗಳಲ್ಲಿ ಅಪಾಯ ಜಾಸ್ತಿ ಇರುತ್ತೆ. ದಯವಿಟ್ಟು ಕೇರ್ಫುಲ್ ಆಗಿರಿ. ಇದರಲ್ಲಿ ಮತ್ತೊಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಬಹುತೇಕ ಆಂಟಾ ವೈರಸ್ಗಳು ಮನುಷ್ಯರಿಂದ ಮನುಷ್ಯರಿಗೆ ಸುಲಭವಾಗಿ ಬರೋದಿಲ್ಲ. ಅಂದ್ರೆ ಒಬ್ಬ ಪರ್ಸನ್ ಇಂದ ಇನ್ನೊಬ್ಬ ಪರ್ಸನ್ಗೆ ಅಷ್ಟು ಈಸಿಯಾಗಿ ಬರೋದಿಲ್ಲ. ಹೇಗೆ ಕೊರೋನಾ ವೈರಸ್ ಬಂತಲ್ಲ ಆ ರೀತಿ ಬರೋದಿಲ್ಲ. ಕೊರೋನಾ ವೈರಸ್ ಹೇಗೆ ಅಂತಂದ್ರೆ ಒಬ್ಬ ಪರ್ಸನ್ ಇಂದ ಇನ್ನೊಬ್ಬ ಪರ್ಸನ್, ಒಬ್ಬ ಪರ್ಸನ್ ಇಂದ ಇನ್ನೊಬ್ಬ ಪರ್ಸನ್, ಅಂದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಿತ್ತು. ಒಬ್ಬನಿಂದ ಎಲ್ಲಾ ಕಡೆ ಸ್ಪ್ರೆಡ್ ಆಗೋ ಒಂದು ವೈರಸ್ ಆಗಿತ್ತು ಕೊರೋನಾ. ಆದ್ರೆ ಈ ವೈರಸ್ ಆ ತರ ಅಲ್ಲ. ಅಂದ್ರೆ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಅಷ್ಟು ಈಸಿಯಾಗಿ ಬರೋದಿಲ್ಲ. ಸೊ ಇದೇ ರೀತಿಯಲ್ಲಿ 1996ರಲ್ಲಿ ಅರ್ಜೆಂಟೀನಾದಲ್ಲಿ ಇದೇ ರೀತಿಯ ಘಟನೆ ನಡೆದಿತ್ತು. ಆದ್ರೆ ಒಳ್ಳೆ ವಿಷಯ ಏನಪ್ಪಾ ಅಂತಂದ್ರೆ ಇದು ಕೋವಿಡ್ ರೀತಿಯಲ್ಲಿ ಅಂದ್ರೆ ಕೊರೋನಾ ರೀತಿಯಲ್ಲಿ ಗಾಳಿಯಲ್ಲಿ ಹರಡುವುದಲ್ಲ. ಇದು ತುಂಬಾ ಹತ್ತಿರದ ಮತ್ತು ದೀರ್ಘಕಾಲದ ಸಂಪರ್ಕ ಬೇಕಾಗುತ್ತೆ. ಅಂದ್ರೆ ತುಂಬಾ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಅಥವಾ ತುಂಬಾ ಹೊತ್ತು ನೀವು ಮಾತಾಡ್ತಾ ಇದ್ದೀರಾ, ತುಂಬಾ ಹೊತ್ತು ನೀವು ಕ್ಲೋಸ್ ಆಗಿ ಇದೀರಾ ಅಂತಂದ್ರೆ ಆ ಸಮಯದಲ್ಲಿ ಈ ಕಾಯಿಲೆ ಬರುವಂತ ಎಲ್ಲಾ ಲಕ್ಷಣಗಳು ಇತ್ತು. ಸೊ ಇದರಿಂದಾನೇ ವಿಜ್ಞಾನಿಗಳು ಹೇಳ್ತಿದ್ದಾರೆ ಇದು ಜಾಗತಿಕ ಮಹಾಮಾರಿಯಾಗುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಆದ್ರೆ ಅಪಾಯ ಇಲ್ಲ ಅಂತಲ್ಲ, ಅಪಾಯ ಇರುತ್ತೆ, ಬಟ್ ನಮ್ ಕೇರ್ಫುಲ್ ಅಲ್ಲಿ ನಾವು ಇರ್ಬೇಕಾಗುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಇದರ ಸಾವಿನ ಪ್ರಮಾಣ ತುಂಬಾ ಜಾಸ್ತಿ ಇರುತ್ತೆ. ಕೆಲವು ಪ್ರಕರಣಗಳಲ್ಲಿ 50%ಗಿಂತ ಒಂದು ರೀತಿಯಲ್ಲಿ ಜಾಸ್ತಿ ಆಗಿರುತ್ತೆ ಅಥವಾ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಿದೆ. ಸೊ ಇದೀಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಮ್ಮನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು, ಹೇಗೆ ಸೇಫ್ಟಿ ಮಾಡ್ಕೊಳ್ಬೇಕು ಅಂತಂದ್ರೆ ಫಸ್ಟ್ನೇದು ಕ್ಲೀನ್ ಆಗಿಡಿ. ಅಂದ್ರೆ ನಿಮ್ಮ ಸುತ್ತಮುತ್ತ ಇರುವಂತ ಜಾಗವನ್ನ ಕ್ಲೀನ್ ಆಗಿಡಿ. ಮನೆಯಲ್ಲಿ ಆಹಾರವನ್ನು ಎಲ್ಲಂದ್ರಲ್ಲಿ ಇಡಕ್ ಹೋಗ್ಬೇಡಿ. ಅಂದ್ರೆ ಊಟನ ಎಲ್ಲಿ ಬೇಕಲ್ಲಿ ಇಟ್ಬಿಡ್ಬೇಡಿ. ಅಂದ್ರೆ ಕ್ಲೀನ್ ಆಗಿ ಮೇಂಟೈನ್ ಮಾಡಿ. ಕಸವನ್ನ ಸರಿಯಾಗಿ ಗುಡಿಸ್ತಾ ಇರಿ. ಅದಾದ್ಮೇಲೆ ಅದನ್ನ ಇಮಿಡಿಯೇಟ್ ಆಗಿ ಅಥವಾ ಸ್ವಲ್ಪ ಸಮಯ ಆಗಿದ ತಕ್ಷಣ ಅದನ್ನ ಎಸ್ಬಿಡಿ ಅಥವಾ ಬಿಸಾಕ್ಬಿಡಿ. ಅಥವಾ ಕಸದವ್ರು ಯಾರು ಬರ್ತಾರೆ ಅವ್ರ ಹತ್ರ ಅದನ್ನ ಕೊಟ್ಬಿಡಿ ಅಥವಾ ಅದನ್ನ ಅಲ್ಲಿಗೆ ಹಾಕ್ಬಿಡಿ ಅಂತ ಹೇಳ್ತೀನಿ.
ಜಾಸ್ತಿ ಹೊತ್ತು ಅಥವಾ ಜಾಸ್ತಿ ಸಮಯ ಆ ಕಸ ಏನಿರುತ್ತೆ ಅದನ್ನ ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಆಮೇಲೆ ಇಲಿಗಳು ಮನೆಯೊಳಗೆ ಬರದಂತೆ ಸ್ವಲ್ಪ ಹುಷಾರಾಗಿರಿ, ಅದನ್ನ ಅವಾಯ್ಡ್ ಮಾಡಿ. ಯಾವುದೇ ಕಾರಣಕ್ಕೂ ಇಲಿಗಳು ಮನೆಯೊಳಗೆ ಬರದಂತೆ ನೋಡ್ಕೊಳ್ಳಿ. ಹಳೆಯ ಗೋದಾಮುಗಳು ಅಥವಾ ಮುಚ್ಚಿದ ಜಾಗಗಳಿಗೆ ಹೋಗುವಾಗ ಸ್ವಲ್ಪ ಮಾಸ್ಕ್ ಹಾಕೊಂಡು ಅಥವಾ ಕೈಗಳಿಗೆ ಸ್ವಲ್ಪ ಏನಾದ್ರೂ ಗ್ಲೌಸ್ಗಳನ್ನ ಹಾಕೊಂಡು ಹುಷಾರಾಗಿ, ಅದಾದ್ಮೇಲೆ ಅದರೊಳಗಡೆ ಹೋಗಿ ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ಇದ್ರೆ ಕೆಲಸ ಮಾಡಿ, ಅಥವಾ ಏನಾದ್ರು ತಗೊಳ್ಬೇಕು ಅಂತಿದ್ರೆ ಏನಾದ್ರು ತಗೊಳ್ಳಿ. ಇನ್ ಕೇಸ್ ನಿಮ್ ಮನೆ ಅಕ್ಕಪಕ್ಕ ಇಲ್ಲಿ ಮಲ ಅಥವಾ ಮೂತ್ರ ಏನಾದ್ರು ಕಂಡ್ರೆ ಅದನ್ನ ನೇರವಾಗಿ ಮುಟ್ಟೋದಕ್ಕಾಗ್ಲಿ ಅಲ್ಲ ಕಾಲಿಂದ ತಳ್ಳೋದಕ್ಕಾಗ್ಲಿ ಮಾಡಕ್ ಹೋಗ್ಬೇಡಿ. ಅದಕ್ಕೆ ಏನ್ ಬೇಕೋ ಯಾವ ತರ ಕ್ಲೀನ್ ಮಾಡ್ಬೇಕು ಅದೇ ರೀತಿಯಾಗಿ ಮುಂಜಾಗ್ರತೆಯಿಂದ ಅದನ್ನ ಕ್ಲೀನ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ದಯವಿಟ್ಟು ಡೈರೆಕ್ಟ್ ಆಗಿ ಮುಟ್ಟೋದಕ್ಕೆ ಹೋಗ್ಬೇಡಿ. ಮತ್ತೊಂದು ಮೇನ್ ವಿಷಯ ಏನಂತಂದ್ರೆ ಭಯ ಪಡಬೇಡಿ, ಅಂದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಆದ್ರೆ ಸ್ವಲ್ಪ ನಮ್ಮ ಮೇಲೆ ನಮ್ಗೆ ಗಮನ ಇರ್ಲಿ, ಅದರಿಂದ ಏನಾಗುತ್ತೆ ಅನ್ನೋದೊಂದು ಅರಿವಿರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆಂಟಾ ವೈರಸ್ ಅನ್ನೋದು ಹೊಸ ವೈರಸ್. ಇದು ಹಲವು ದಶಕಗಳಿಂದ ಹಲವು ವರ್ಷಗಳಿಂದ ಜಗತ್ತಿನ ವಿವಿಧ ಭಾಗಗಳಲ್ಲಿ ಕಾಣಿಸ್ಕೊಳ್ತಾ ಬರ್ತಾ ಇದೆ. ಸೊ ಇಲ್ಲೂ ಕೂಡ ಕಾಣಿಸೋದಕ್ಕೆ ಶುರು ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇನ್ ಕೇಸ್ ಆ ಥರ ಏನಾದರೂ ಕಂಡು ಬಂದಲ್ಲಿ ದಯವಿಟ್ಟು ಹುಷಾರಾಗಿರಿ ಅಷ್ಟೇನೆ, ಬಟ್ ಕೇರ್ಲೆಸ್ ಆಗಿರಬೇಡಿ, ಹುಷಾರಾಗಿರಿ. ಸೊ ಇದಾಗಿತ್ತು ಈ ಕ್ಷಣದ ಮಾಹಿತಿ. ನಿಮ್ಗೆ ಏನಾದರೂ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ, ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಗುಡ್ ಬೈ.